ನಟ ದರ್ಶನ್ ಅಂಡ್ ಪಟಾಲಂಗೆ ಈಗ ಸದ್ಯಕ್ಕೆ ಬಿಗ್ ರಿಲೀಫ್ ಸಿಗ್ತಾ ಇದೆ. ಯಾಕೆ? ಹೈಕೋರ್ಟ್ ಕೊಟ್ಟಂತ ಬೇಲ್ ಏನಿತ್ತು ಅದನ್ನ ರದ್ದು ಮಾಡಬೇಕು ಅಂತ ಕೇಳಿಕೊಂಡು ಪೊಲೀಸರು ಹೋಗಿದ್ರು ಸುಪ್ರೀಂ ಕೋರ್ಟ್ಗೆ. ಹೈಕೋರ್ಟ್ ಆದೇಶಕ್ಕೆ ತಡೆ ನೀಡಲು ಈಗ ಸುಪ್ರೀಂ ಒಪ್ಪಿಲ್ಲ. ಜಾಮೀನು ರದ್ದು ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ. ಸದ್ಯಕ್ಕಂತೂ ರಿಲೀಫ್ ಈಗ. ಅರ್ಜಿ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಮುಂದೂಡಿದೆ. ದರ್ಶನ್ ಸೇರಿ ಇತರೆ 7 ಆರೋಪಿಗಳಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನೋಟಿಸ್ ಅಂತಂದ್ರೆ ಈ ರೀತಿಯಾಗಿ ನಿಮ್ಮ ವಿಚಾರದಲ್ಲಿ ಅಪೀಲ್ ಬಂದಿದ್ದಾರೆ, ನೀವು ಇದಕ್ಕೆ ಉತ್ತರವನ್ನ ಕೊಡಿ ಅಂತೇಳಿ ನೋಟಿಸ್ ಅನ್ನ ಕೊಡ್ತಾರೆ. ಆಗ ಅವರ ವಕೀಲರು ಹೋಗಿ ಅಲ್ಲಿ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ವಾದವನ್ನ ಮಾಡಬೇಕಾಗತ್ತೆ. ಸೊ ಈಗ ಸದ್ಯಕ್ಕೆ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ಅರ್ಜಿ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಈಗ ಸದ್ಯಕ್ಕೆ ನಾವು ಅದನ್ನ ತಡೆಯ ಒಡ್ಡೋದಿಲ್ಲ, ಬಟ್ ವಿಚಾರಣೆ ಮಾಡೋಣ ಅಂತ ಹೇಳಿದ್ದಾರೆ. ಹಾಗಾಗಿ ಈಗ ಮುಂದೂಡಿಕೆಯನ್ನ ಮಾಡ್ಕೊಂಡಿದ್ದಾರೆ. ದರ್ಶನ್ ಸೇರಿ ಇತರೆ 7 ಆರೋಪಿಗಳಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಕಿರುಕುಳ ನೀಡಿ ಕೊಲೆ ಮಾಡಿರುವ ಆರೋಪಿಗಳಿಗೆ ಜಾಮೀನನ್ನ ಕೊಟ್ಟಿದೆ ಅಂತ ಕೇಳಿಕೊಂಡಿತ್ತು. ಹೈಕೋರ್ಟ್ ಜಾಮೀನು ರದ್ದಿಗೆ ಸರ್ಕಾರದ ವಾದ ಇತ್ತು. ಮೆರಿಟ್ ಮೇಲೆ ಆರೋಪಿಗಳಿಗೆ ಜಾಮೀನು ನೀಡಲಾಗಿದೆ ಅಂತ ಹೈಕೋರ್ಟ್ ಆದೇಶಕ್ಕೆ ತಡೆ ನೀಡಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಇವತ್ತು ರಾಜ್ಯಾದ್ಯಂತ ಕುತೂಹಲ ಕೆರಳಿಸಿದ ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ಎತ್ತಿಕೊಂಡಿದ್ದು, ಕೋರ್ಟ್ 14ರಲ್ಲಿ ಜಸ್ಟಿಸ್ ಪಾರ್ದಿವಾಲಾ ಇವರ ಕೋರ್ಟ್ ಮುಂದೆ ವಿಚಾರಣೆ ಬಂದಿತ್ತು. ರಾಜ್ಯ ಸರ್ಕಾರ ತನ್ನ ವಾದವನ್ನು ಈ ದರ್ಶನ್ ಮತ್ತು ಅವರ ಸಹಚರರಿಗೆ ಹೈಕೋರ್ಟ್ ಕೊಟ್ಟಂಥ ಬೇಲನ್ನು ರದ್ದು ಮಾಡಬೇಕಂತ ಸುಪ್ರೀಂ ಕೋರ್ಟ್ ಇವತ್ತು ಮನವಿ ಮಾಡಿಕೊಂಡಿದ್ದಾರೆ. ಅವರ ಮನವಿಯನ್ನು ಸುಪ್ರೀಂ ಕೋರ್ಟ್ ಇವತ್ತು ಎತ್ತಿ ಹಿಡಿದಿದೆ ಮತ್ತು ನೋಟಿಸನ್ನು ಮಾಡಿದೆ. ಇವತ್ತು ದರ್ಶನ್ ಮತ್ತು ಪವಿತ್ರಗೌಡ ಹಾಗೂ ಸಹಚರರಿಗೆ ನೋಟಿಸ್ ಸುಪ್ರೀಂ ಕೋರ್ಟಿಂದ ಹೋಗಿದೆ. ಅದಕ್ಕಾಗಿ ಅವರು ಇವತ್ತು ಅಂದರೆ ಇನ್ನುಳಿದ ಅಕಸ್ಮಾತ್ ಏನಾದರೂ ಯಾರಿಗಾದರೂ ಈ ಸಹಚರರಿಗೆ ಬೇಲ್ ಸಿಕ್ಕಿದ್ದಿಲ್ಲ ಅಂದರೆ ಅಲ್ಲಿ ಆ ಮೆರಿಟ್ ಅರ್ಹತೆಯನ್ನು ಹೈಕೋರ್ಟಲ್ಲಿ ಏನು ಫೈಂಡಿಂಗ್ಸ್ ಇದ್ದಾವೆ ಆ ಫೈಂಡಿಂಗ್ಸನ್ನು ಮಿಸ್ಯೂಸ್ ಮಾಡ್ಕೋಬಾರ್ದು ಅಂತ ಹೇಳಿದ್ದಾರೆ ಮತ್ತು ಎಲ್ಲರಿಗೂ ನೋಟಿಸ್ ಕೊಟ್ಟಿದ್ದಾರೆ. ಈ ಫೈಂಡಿಂಗ್ಸ್ ಆಫ್ ದಿ ಹೈಕೋರ್ಟ್ ವಾಟ್ ಎವರ್ ಹ್ಯಾಡ್ ಬಿನ್ ಅಬ್ಸರ್ವ್ಡ್ ಇನ್ ದ ಇಂಪ್ಯೂನ್ ಜಜ್ಮೆಂಟ್ ಮೇ ನಾಟ್ ಬಿ ಇನ್ಫ್ಲೂಯೆನ್ಸ್ ಟು ಗ್ರ್ಯಾಂಟ್ ಎ ಬೇಲ್ ಟು ದಿ ಕೋ-ಆಕ್ಟರ್ ಅಂತ ಹೇಳಿದ್ದಾರೆ. ಆದರೆ ಇದರಲ್ಲಿ ಏನಾಗಿದೆ ಅಂದರೆ ಎಲ್ಲ ಸಹಚರಿಗೂ ಕೂಡ ಬೇಲ್ ಸಿಕ್ಕಿದೆ, ಎಲ್ಲರೂ ಹೊರಗಡೆ ಇದ್ದಾರೆ. ಅದಕ್ಕಾಗಿ ಈ ಅಬ್ಸರ್ವೇಷನ್ ಏನು ಅವರಿಗೆ ಏನು ಹೆಚ್ಚು ಅನಾನುಕೂಲತೆ ಆಗೋದಿಲ್ಲ ಅಂತ ನನ್ನ ಭಾವನೆ. ಇವತ್ತು ಸುಪ್ರೀಂ ಕೋರ್ಟ್ ನೋಟಿಸ್ ಮತ್ತು ನೋಟಿಸ್ ಮಾಡಿದೆ. ಅವರು ಬಂದು ಎಲ್ಲರೂ ಹಾಜರಾಗಬೇಕು, ಹಾಜರಾಗಿ ತಮ್ಮ ವಾದವನ್ನು ಮಂಡಿಸಬೇಕು. ಹೈಕೋರ್ಟು ನೂರಾರು ಮತ್ತು ಸಾವಿರಾರು ಪೇಜ್ಗಳ ಒಂದು ಆರ್ಡರ್ ಇರೋದ್ರಿಂದ ಅದು ತನ್ನದೇ ಆದ ಫೈಂಡಿಂಗ್ಸ್ ಕೊಟ್ಟಿದ್ದರಿಂದ ಅದಕ್ಕೆ ಸಮಯ ಬೇಕಾಗುತ್ತೆ. ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ರಿಲೀಫ್ ಇದೆ. ಕಾರಣ ಇದರಲ್ಲಿ ವಾದ ಪ್ರತಿವಾದಗಳನ್ನೆಲ್ಲ ಆಲಿಸಿದ ನಂತರ ನಡೆದಿರುವಂಥ ಬೆಳವಣಿಗೆಗಳನ್ನು ಕೇಳಿದ ನಂತರ ಸುಪ್ರೀಂ ಕೋರ್ಟ್ ಮುಂದೆ ಏನು ಮಾಡುತ್ತೆ ಅಂತ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಹೇಳಿರುವಂಥದ್ದೇನು ಅಂದರೆ ಮೆರಿಟ್ ಮೇಲೆ ಆರೋಪಿಗಳಿಗೆ ಜಾಮೀನನ್ನು ನೀಡಲಾಗಿದೆ ಅಂತ ಹೇಳಿ ಈಗ ಸದ್ಯಕ್ಕೆ ಹೈಕೋರ್ಟ್ ಆದೇಶವನ್ನು ನಾವು ತಡೆ ನೀಡೋದಿಲ್ಲ, ವಿಚಾರಣೆ ನಡೀಲಿ ಅಂತೇಳಿ ವಿಚಾರಣೆಗೆ ತೆಗೆದುಕೊಂಡಿದ್ದಾರೆ. ನೋಟಿಸನ್ನು ಕೊಟ್ಟಿದ್ದಾರೆ ಅಂದರೆ ಅದರ ಅರ್ಥ ಅವರೆಲ್ಲರೂ ಕೂಡ ಬಂದು ಹಾಜರಾಗಿ, ಅಂದರೆ ಅವರೇ ಖುದ್ದಾಗಿ ಅಲ್ಲ, ಅವರ ವಕೀಲರು ಹೋಗಿ ವಾದವನ್ನು ಮಾಡಬೇಕಾಗುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ. ಯಾವಾಗ ವಿಚಾರಣೆ ಇದೆ ಅನ್ನೋದನ್ನು ನೋಡೋಣ.